ನಿನ್ನ ಹಠದಿಂದಾಗಿ ಈ ಮುಗ್ಧ ಜನರು ನರಕಕ್ಕೆ ಸೇರುವರು. ಇದೇನು? ಅವು ಅಕ್ಷರಗಳು ತಲಾಟಿ ಕಾಕ, ಅಕ್ಷರಗಳು. ಸರಸ್ವತಿಯ ಪ್ರತೀಕಗಳ ಬಗ್ಗೆ ಅಪದಾಡಬೇಡಿ. ನಾನು ಅದನ್ನೇ ಕೇಳುತ್ತಿದ್ದೇನೆ. ನಿನ್ನ ಮಲಿನ ಕೈಗಳಿಂದ ಸರಸ್ವತಿಯನ್ನು ಮಲಿನ ಮಾಡಬೇಡ. ನಾನು ಅವುಗಳನ್ನು ಬರೆಯುವ ಬದಲು ನನ್ನ ಕೈಯನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಂಡಿದ್ದೇನೆ. ಮೂರ್ಖ! ನೀರಿನಿಂದ ಕೈ ತೊಳೆದುಕೊಂಡರೆ ಅವು ಸ್ವಚ್ಛವಾಗಿ ಬಿಡುತ್ತವೇನೋ? ಎಲ್ಲ ಸಮುದ್ರದ ನೀರಿನಿಂದ ಕೈ ತೊಳೆದುಕೊಂಡರೂ ಶೂದ್ರನಾದ ನಿನ್ನ ಕೈಗಳು ಎಂದೂ ಶುದ್ಧಿಯಾಗುವುದಿಲ್ಲ. ನೀನು ಹುಟ್ಟ ಶೂದ್ರ ಮುಂಡೆದು ಮುಂದಿನ ಜನ್ಮದಲ್ಲಿ ಹಂದಿಯಾಗುತ್ತೀಯ. ಓಹೋ, ವರಾಹ ಸಾಕ್ಷಾತ್ ವಿಷ್ಣುವೇ ಹಂದಿಯಾಗಿ ಹುಟ್ಟಿದ ಕತೆ ನಿಮಗೆ ಗೊತ್ತಿದೆ ಎಂದುಕೊಂಡಿದ್ದೇನೆ ತಲಾಟಿ ಕಾಕ. ಅದು ಹಂದಿ ಅಲ್ಲವೋ, ವರಾಹ. ವರಾಹ ಸಂಸ್ಕೃತದಲ್ಲಿ ಅದು ವರಾಹ, ನಮ್ಮ ಭಾಷೆಯಲ್ಲಿ ಅದು ಹಂದಿ. ಬಹುಶಃ 2 ಭಾಷೆಗಳ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಿದೆ ಎಂದುಕೊಂಡಿದ್ದೇನೆ ತಲಾಟಿ ಕಾಕ. ಅದೆಲ್ಲ ಪುರಾಣದ ಕತೆ. 4 ಅಕ್ಷರ ಓದಿದ ನಿನ್ನ ತಲೆ ಕೆಟ್ಟಿದೆ ಅಷ್ಟೇ. ಏನಾದರೂ ಆಗಲಿ, ವಿದ್ಯಾಧಿ ದೇವತೆ ಸರಸ್ವತಿಯನ್ನು ಮಲಿನ ಮಾಡಬೇಡ. ವಿದ್ಯಾಧಿ ದೇವತೆ ಸರಸ್ವತಿಯನ್ನು ನಾನು ಮಲಿನ ಮಾಡುತ್ತಿಲ್ಲ. ನಿಮ್ಮೆಲ್ಲರಿಂದ ಕೈದಿಯಾಗಿರುವ ಅವಳನ್ನು ಮುಕ್ತಳನ್ನಾಗಿಸುತ್ತಿದ್ದೇನೆ. ಸರಸ್ವತಿಯನ್ನು ಸೆರೆಯಿಂದ ಬಿಡಿಸಲು ನೀನ್ ಯಾರು? ನೀನು ಹಾಳಾಗಿ ಹೋಗುವೆ. ಆಯ್ತು ಕಾಕ, ನಿಮ್ಮ ಶಾಪ ಫಲಿಸಲಿ. ಆದರೆ ಸರಸ್ವತಿ ಆದಷ್ಟು ಬೇಗ ನಿಮ್ಮಿಂದ ಮುಕ್ತಳಾಗಲಿ. ಕಾಕ ನೋಡಿರಿ ತಲಾಟಿ ಕಾಕ, ಸರಸ್ವತಿಯನ್ನು ಕರೆಯುವ ಅಕ್ಷರಗಳ ಮೇಲೆ ಮುದ್ರೆ ಉಯ್ದು ಬಲಿದ ಮಾಡುತ್ತಿರುವವರು ಯಾರು? ಇರಲಿ, ಇದೆಲ್ಲ ಇದ್ದಿದ್ದೆ. ನಾವೇನು ಮಾಡಬೇಕೆಂದು ನಮಗೆ ನಿಚ್ಚಳವಾದರೆ ಸಾಕು.